ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಬೆಚ್ಚಿ ಬೀಳಿಸುವ ಡಬಲ್ ಮರ್ಡರ್ ಪ್ರಕರಣ ನಡೆದಿದೆ. ಪತ್ನಿ ಮೇಲೆ ಹೊಂದಿದ್ದ ಅನುಮಾನವೇ 2 ಜೀವಗಳನ್ನೇ ಬಲಿ ಪಡೆದಿದೆ ಎನ್ನಲಾಗುತ್ತಿದೆ. ಪತ್ನಿ ಹಾಗೂ ರಾಜಿ ಪಂಚಾಯಿತಿಗೆ ಬಂದಿದ್ದ ಮಾವನನ್ನು ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿದೆ. ಈ ಭೀಕರ ಘಟನೆಯ ಸಂಪೂರ್ಣ ಮಾಹಿತಿ ಇಲ್ಲಿದೆ. ನಾಗಲಕ್ಷ್ಮಿ ಮತ್ತು ತೇಜು ಮದುವೆಯಾಗಿ 3 ವರ್ಷಗಳಾಗಿತ್ತು. ಇಬ್ಬರು ಸುಖ ಸಂಸಾರ ಸಾಗಿತ್ತು. ಇದಕ್ಕೆ ಸಾಕ್ಷಿಯಾಗಿ ಒಂದು ಹೆಣ್ಣು ಮಗುವೂ ಜನಿಸಿತ್ತು. ಎಲ್ಲಾ ಸರಿಯಿದೆ ಎನ್ನುವಷ್ಟರಲ್ಲಿ ಯಾರ ಕೆಟ್ಟದೃಷ್ಟಿ ಬಿದ್ದಿದೆಯೋ ಗೊತ್ತಿಲ್ಲ. ಪತಿ ತೇಜುಗೆ ಅನುಮಾನಭೂತ ವಕ್ಕರಿಸಿಕೊಂಡಿದೆ. ಪತ್ನಿ ನಾಗಲಕ್ಷ್ಮಿ ಮೇಲೆ ಅನುಮಾನ ಹೊಂದಿದ್ದ ತೇಜು ಆಗಾಗ ಜಗಳವಾಡುತ್ತಿದ್ದ ಎನ್ನಲಾಗಿದೆ. ದಂಪತಿ ನಡುವಿನ ಕಲಹವನ್ನು ಬಗೆಹರಿಸಲು ರಾಜಿ ಪಂಚಾಯಿತಿ ನಡೆಸಲು ಬಂದಿದ್ದ ಮಾವ ಶ್ರೀನಿವಾಸ್ ಅವರ ಮೇಲೆಯೂ ಆರೋಪಿ ಹಲ್ಲೆ ನಡೆಸಿದ್ದಾನೆ. ಈ ವೇಳೆ ಪತ್ನಿ ನಾಗಲಕ್ಷ್ಮಿ ಹಾಗೂ ಆಕೆಯ ತಂದೆ ಶ್ರೀನಿವಾಸ್ ಇಬ್ಬರಿಗೂ ಚಾಕುವಿನಿಂದ ಇರಿದ ಪರಿಣಾಮ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಅದರಿಂದ ಅದೇ ವೃತ್ತಿ ಅವರು ಕೆಲಸ, ಮಗನೂ ಅದೇ ಕೆಲಸ ಮಾಡ್ತೀನಿ. ಅದೇ ಮತ್ತೆ ಏನೋ ಅವ್ರ ತಂದೆನೂ ಅವರು ಅಂದರೆ ಹುಡುಗಿ ತಂದೆನೂ ಬಂದಿದಾರ, ಮತ್ತು ಏನೋ ಮಾತುಕತೆ ಅಂತ ಬಂದಿದ್ದಾರೆ ಅಂತ ಹೇಳಿ ಪಕ್ಕದವ್ರು ಹೇಳಿದ್ರು. ತಿಳ್ಕೊಂಡು ನಾವು ಮಾಹಿತಿ ಬಂದಮೇಲೆ ಏನಾಗಿದೆ ಹಿಂಗೆ ಅಂತಂದ್ರೆ ನಮಗೆ ಬಂದಿದ್ದು ಫೋನ್ 3 ಮುಕ್ಕಲ್ಲಿ ಏನು ಬಂತು, ಇದಾಗಿದೆ ಅಂತ ಬಂದು ನೋಡಿದಾಗ ಇಲ್ಲಿ ಅವಲೇ ನಾವು 4 ವರ್ಷ ತಂದು ಅವಲೇ ಎಲ್ಲ ಇಲಾಖೆಯಲ್ಲೇ ಇರ್ತೀವಿ ಇದು ಮಾಡ್ತೀವಿ. ಮತ್ತು ಅದು ಏನೋ ಫ್ಯಾಮಿಲಿ ಮ್ಯಾಟ್ರ್ ಅಂತೇಳಿ ಮಾತಾಡ್ಕೊಂತ ಕರ್ಸರ, ಅದೇಲ್ಲ ಅಲ್ಲಿ ಏನು ಇನ್ಸಿಡೆಂಟ್ ಆಗಿತ್ತು ಗೊತ್ತಿಲ್ಲ. ಅವಾಗ ಇಲ್ಲಿ ಇದು ಏನಾಗುತ್ತೆ ಇಲ್ಲಿ ಅಲ್ಲೆಲ್ಲ ಮನೆ ಇರುತ್ತಲ್ಲ, ಅವ್ರವರೇ ಫ್ಯಾಮಿಲಿ ಏನೋ ಫ್ಯಾಮಿಲಿ ಇರೋದು ಅವ್ರ ಫ್ಯಾಮಿಲಿದೇ ಮಾತಾಡ್ಕೊಂಡು ಕೂತಿದಾರ. ಅವ್ರು ಒಬ್ರಿಗೊಬ್ರು ಕೋಪಕ್ಕಾಗಿ ಇನ್ಸಿಡೆಂಟ್ ಆಗಿರೋದು ಅಂತೇಳಿ ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಇಲ್ಲಿ ನೋಡದೆ ಹೇಳ್ತಾರೆ. ಅದೇ ಅದು ಭೀಕರವಾಗಿ ಇಲ್ಲೊಂದು ಇದಾಗಿದೆ ಇನ್ಸಿಡೆಂಟ್. ಅಂದರೆ ಅವರು ಹೊರಗಡೆ ಬಿದ್ದಿದ್ದು, ಒಬ್ರು ಹೊರಗಡೆ ಇದ್ದು, ಅಂದರೆ ಸಡನ್ನಾಗಿ ಅದೇ ಮಾತಾಡೋದಕ್ಕೆ ಇಲ್ಲೇನೋ ಅಂದರೆ ಇಲ್ಲೇನು ಬಂಡೆ ಏನಿದು ಗೊತ್ತಿಲ್ಲ, ಅದನ್ನು ಅಂತಿದ್ದಾರೆ ಬಂಡೆ ಏನು ಬಿದ್ದಿದೆ ಹಾಕಿದ್ದಾರೆ ಅಂತ ಅಂತಿದ್ದಾರೆ. ಮಾತಾಡೋದು ಬೆಳ್ಕೊಂಡಾಗ ಇನ್ಸಿಡೆಂಟ್ ಆಗಿರೋದು. ಇದೇ ಇದ್ರಲ್ಲ ಹೌದೌದು ತಂದರು ಪೊಲೀಸ್ ಇಲಾಖೆ ಪೊಲೀಸ್ ಕರ್ಕೊಂಡ್ಬರೋದು ಇಬ್ಬರು ತಂದೆ ಇಬ್ಬರು ಕರ್ಕೊಂಡ್ಬರೋದು. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಎಪಿಎಂಸಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಲೆಯ ನಿಖರ ಕಾರಣ ಹಾಗೂ ಘಟನೆಗೆ ಸಂಬಂಧಿಸಿದ ಇತರ ಅಂಶಗಳ ಕುರಿತು ತನಿಖೆ ಮುಂದುವರಿದಿದೆ. ಬಳ್ಳಾರಿ ನಗರ ಉಪವಿಭಾಗದ ಈ ಎಪಿಎಂಸಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಡಬಲ್ ಮರ್ಡರ್ ಕೇಸು ವರದಿಯಾಗಿದೆ. ಮೂಲತಃ ಇದರಲ್ಲಿ ತೇಜು ಅನ್ನೋ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಆ ಹೆಂಡತಿಯ ಅಪ್ಪ ಅವರ ಮಾವ ಇಬ್ಬರನ್ನು ಹರಿತವಾದ ಆಯುಧಗಳೊಂದಿಗೆ ಹಲ್ಲೆ ಮಾಡಿ ಅಲ್ಲೇ ಮನೆಯ ಮುಂಭಾಗದಲ್ಲಿ ಅವರು ಇಬ್ಬರು ಅಸುನೀಗಿದ್ದಾರೆ. ಈಗ ಪ್ರಾಥಮಿಕ ವಿಚಾರಣೆ ನಾವು ಮಾಡಲಾಗಿ ಇದರಲ್ಲಿ ಈ ತೇಜು ಅನ್ನೋನಿಗೆ ಅವರ ಹೆಂಡತಿ ಬಗ್ಗೆ ಕೆಲವು ಸಂಶಯಗಳಿದ್ದರಿಂದ ಅದರ ಪರಿಣಾಮವಾಗಿ ಆದ ವಾಗ್ವಾದದಲ್ಲಿ ಇದು ಆಗಿದೆ ಅಂತ ಈಗ ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಇಬ್ಬರು ಆರೋಪಿಗಳು ತೇಜು ಮತ್ತು ಅವರ ತಂದೆ ಗುರುಶಂಕರ್ ಅಂತ ಇಬ್ಬರನ್ನೂ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ವಶಕ್ಕೆ ಪಡೆದು ನಾವು ಮುಂದಿನ ವಿಚಾರಣೆ ಮಾಡಿ ಇವರನ್ನ ಬಂಧನಕ್ಕೆ ಒಳಪಡಿಸಿ ನಾವು ಇನ್ನೂ ಪೊಲೀಸ್ ಕಸ್ಟಡಿ ತೆಗೆದುಕೊಳ್ಳೋರಿದ್ದೀವಿ. ಇದರ ಬಗ್ಗೆ ವಿವರವಾದ ಒಂದು ತನಿಖೆ ನಾವು ಮಾಡಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತದೆ. ಸ್ಥಳ ಒಂದು ಬಹಳ ವೈಜ್ಞಾನಿಕವಾದ ಪರಿಶೀಲನೆಗೆ ನಮ್ಮ ಸೋಕೋ ತಂಡ, ಶ್ವಾನದಳ, ಹೀಗೆ ಎಲ್ಲ ವಿಧಿ ವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಎಲ್ಲ ಒಂದು ವಿಶ್ಲೇಷಣೆ ಮಾಡಿ ಇದು ವೆಪನ್ ಆಫ್ ಅಫೆನ್ಸ್ ಸಹ ನಾವು ಸೀಸ್ ಮಾಡಿದ್ದೇವೆ. ಈ ಕೇಸು ಬಹಳ ಒಂದು ವಿವರವಾದ ಒಂದು ತನಿಖೆ ನಾವು ಮಾಡಿ ಮುಂದಿನ ಕ್ರಮಗಳನ್ನ ಕೈಗೊಳ್ಳುತ್ತೇವೆ. ಮೃತರನ್ನು ನಾಗಲಕ್ಷ್ಮಿ ಹಾಗೂ ಆಕೆಯ ತಂದೆ ಶ್ರೀನಿವಾಸ್ ಎಂದು ಗುರುತಿಸಲಾಗಿದೆ. ಆರೋಪಿಗಳಾದ ತೇಜ ಮತ್ತು ಆತನ ತಂದೆ ಗುರುಶಂಕರ್ ಇಬ್ಬರೂ ಧೋಬಿ ಕೆಲಸ ಮಾಡಿಕೊಂಡಿದ್ದು, ಘಟನೆಯ ಬಳಿಕ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ.
ಮಂಜಾನ ಯಾವ್ದು ಬಟ್ಟೆ ಇದ್ರೆ ಕೊಡ ಬ್ಲಡ್ ಬೇಡ ಹಿಂದೆ ಬರ್ರಿ ಹಿಂದೆ ಬರ್ರಿ. ಸರಿ 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 2 ನಿಮಿಷ ಇರಲಿ ಸರ್ ನೋಡಿ ಲಾಕ್ ಮಾಡ್ಕೊಂಡು ಅದೊಂದು ಮುದ್ದಾದ ಕುಟುಂಬ. ಗಂಡ ಹೆಂಡಿಯರ ಸುಖ ಸಂಸಾರಕ್ಕೆ ಪುಟ್ಟ ಮಗುವೊಂದು ಸಾಕ್ಷಿಯಾಗಿತ್ತು. ಆದ್ರೆ ಈ ಕುಟುಂಬದ ಮೇಲೆ ಯಾರ ದೃಷ್ಟಿ ಬಿತ್ತೂ ಗೊತ್ತಿಲ್ಲ. ಬಾಳಿ ಬದುಕಬೇಕಾದ ಕುಟುಂಬ ಸಂಪೂರ್ಣ ಛಿದ್ರವಾಗಿದೆ. ಬಾ